ಮೊದಲನೇ ಪತ್ನಿಗೆ 2 ತಿಂಗಳಿಗೆ ಡಿವೋರ್ಸ್ ಕೊಟ್ಟಿದ್ದ ಈತ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. 1 ತಿಂಗಳಿಗೆ 1.5 ಲಕ್ಷ ಬಾಡಿಗೆ ಹಣ ಈತನಿಗೆ ಬರ್ತಿತ್ತು. ಇಂಜಿನಿಯರಿಂಗ್ ಓದಿದ್ದ ಭಾಸ್ಕರ್ ಟೆಕ್ಕಿಯಾಗಿ ಕೆಲಸ ಮಾಡಿಕೊಂಡಿದ್ದ. ಮೊದಲನೇ ಪತ್ನಿಗೆ 2 ತಿಂಗಳಿಗೆ ಡಿವೋರ್ಸ್ ಕೊಟ್ಟಿದ್ದ. 1 ತಿಂಗಳಿಗೆ 1.5 ಲಕ್ಷ ಬಾಡಿಗೆ ಹಣ ಈತನಿಗೆ ಬರ್ತಾ ಇತ್ತಂತೆ. ಇಂಜಿನಿಯರಿಂಗ್ ಓದಿ ಭಾಸ್ಕರ್ ಟೆಕ್ಕಿಯಾಗಿ ಕೆಲಸ ಮಾಡಿಕೊಂಡಿದ್ದ. ಬರೋ ಹಣವನ್ನೆಲ್ಲ ಮಜಾ ಮಾಡಿ ಅಕ್ರಮ ಸಂಬಂಧ ಹೊಂದಿದ್ದ ಮಹಿಳೆಗೆ ಈತ ನೀಡ್ತಾ ಇದ್ದ. 2ನೇ ಮದುವೆ ಆಗಿದ್ದವನಿಗೆ 2 ಹೆಣ್ಣು ಮಕ್ಕಳು. 2 ಮಕ್ಕಳನ್ನ ಸರಿಯಾಗಿ ನೋಡಿಕೊಳ್ಳದೆ ಪರಸ್ತ್ರೀಗೆ ಹಣ ಕೊಡ್ತಾ ಇದ್ದ ಈತ. ಯಾರು ಮೃತಪಟ್ಟಿದ್ದಾರೆ ಅವರು ಇಂಜಿನಿಯರಿಂಗ್ ಮಾಡಿರ್ತಾರೆ. ಮತ್ತೆ ಈಗ ಸದ್ಯಕ್ಕೆ ಯಾವುದು ಕೆಲಸ ಮಾಡ್ತಾ ಇದ್ರಲ್ಲ, ಅವ್ರ ಹತ್ರ ಪ್ರಾಪರ್ಟಿ ಇದೆ, ಅದು ರೆಂಟ್ ಬರುತ್ತೆ, ಅದರಲ್ಲೇ ಜೀವನ ಮಾಡ್ತಾ ಇರ್ತಾರೆ. ಅವರು ಮದುವೆ ಆಗಿರ್ತಾರೆ. ಮದುವೆ ಜಾಸ್ತಿ ದಿನ ಆಗಿರೋದಿಲ್ಲ, 2 ಮಂತ್ಸಲ್ಲೇ ಡಿವೋರ್ಸ್ ಆಗುತ್ತೆ. ಮತ್ತು ನೆಕ್ಸ್ಟ್ ಇನ್ನೊಬ್ರು ಲೇಡಿನ ಮದುವೆ ಆಗಿರ್ತಾರೆ. ಆ ಲೇಡಿಯಿಂದ 2 ಹೆಣ್ಮಕ್ಳಿದ್ದಾರೆ ಅವ್ರಿಗೆ. ಅದಾದಮೇಲೆ ಅವ್ರದ್ದು ಬೇರೆ ಅವರು ಮಹಿಳೆ ಜೊತೆಯಲ್ಲಿ ಸಾಕಷ್ಟು ವರ್ಷಗಳಿಂದ ಸಂಬಂಧ ಇದ್ದಿದ್ದು, ಯಾವಾಗಲೂ ತಿಂಗಳುಗಟ್ಟಲೆ ಹೋಗಿ ಅದೇ ಲೇಡಿ ಮನೆಯಲ್ಲಿ ಇದ್ಬಿಟ್ಟಿರ್ತಾರೆ. 27ನೇ ತಾರೀಕು ಅವರು ಯಾವಾಗ ಆ ಲೇಡಿ ಜೊತೆಯಲ್ಲಿ ಅವ್ರು ಬಂದು ಡ್ರಾಪ್ ಮಾಡ್ತಾರೆ. ಅರೌಂಡ್ ಗಂಡ ಹೆಂಡತಿಗೆ ಜಾಸ್ತಿ ಜಗಳ ಸ್ಟಾರ್ಟ್ ಆಗುತ್ತೆ. ರಾತ್ರಿ ಕುಡಿದಿರೋ ನಶೆದಲ್ಲಿ ಮಕ್ಕಳು ಮತ್ತು ಹೆಂಡತಿಗೆ ಮನೆಯಿಂದ ಹೊರಗಡೆ ಹಾಕೋಕ್ಕೆ ಜಗಳ ಸ್ಟಾರ್ಟ್ ಆದಾಗ ಜಗಳ ಆಗುತ್ತೆ. ಎಳೆದಾಡುವಾಗ ಹೆಂಡತಿ ಕೈಗೆ ಇದು ಕೋಲ್ ಸಿಗತ್ತೆ, ಹಿಟ್ಟಿನ ಕೋಲು. ಅದರಲ್ಲಿ ಅವಳು ಹೊಡಿದಾಗ ಅವರು ಬಿದ್ದೋಗ್ತಾರೆ ಆ ಫೋರ್ಸ್ದಲ್ಲಿ. ಆಮೇಲೆ ನೀರೆಲ್ಲ ಕುಡಿಸಿ ಎಲ್ಲ ಸಮಾಧಾನ ಆಗಿ ಬೆಳಿಗ್ಗೆ ಸ್ಕೂಲ್ ಹೋಗಬೇಕು ಅಂತ ಮಕ್ಕಳು ಮಲಗಿದಾಗ. ಸೊ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್ ಕುಮಾರ್, ಏನು ಪ್ರಕರಣ ಇದು, ಯಾವಾಗ ಆಗಿರೋದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ಏನಂದ್ರೆ ಈ ಒಂದು ಘಟನೆ ನಡೆದಿರುವಂತದ್ದು ಕಳೆದ ಜೂನ್ 28ನೇ ತಾರೀಕಿನಂದು. ಅಂದ್ರೆ ಭಾಸ್ಕರ್ ಮತ್ತೆ ಶ್ರುತಿ ಏನಿದ್ದಾರೆ ಅವರಿಬ್ರು ಕೂಡ ಅಂದ್ರೆ ಆ ಮದುವೆ ಆಗಿ ಏನೋ ಸುದ್ಗುಂಟೆಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಒಂದು ಮನೆಯಲ್ಲಿ ಕೂಡ ವಾಸ ಇರ್ತಾರೆ. ಆದ್ರೆ ಅವರ ಒಂದು ಏನು ಮದುವೆಯ ವಿಚಾರಗಳೇನಿದೆ ಅದು ಸರಿಯಾಗಿ ಇರೋದಿಲ್ಲ. ಯಾಕಂದ್ರೆ ಅವರ ಮನೆಗೆ ಬರ್ತಾ ಇದ್ದಂತಹ ಓರ್ವ ಏನು ಕೆಲ್ಸದಾಕೆ ಏನಿರ್ತಾಳೆ ಆಕೆ ಜೊತೆ ಈತ ಭಾಸ್ಕರ್ ಏನಿದ್ದಾನೆ ಆತ ಅಕ್ರಮ ಸಂಬಂಧವನ್ನ ಕೂಡ ಹೊಂದಿರ್ತಾನೆ ಅನ್ನೋ ಒಂದು ಆರೋಪ ಕೂಡ ಈಗಾಗ್ಲೇ ಅವರ ಪತ್ನಿಯಾಗಿರುವಂತಹ ಶ್ರುತಿ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಸಾಕಷ್ಟು ದಿನಗಳಿಂದ ಆತ ಅವ್ರ ಮನೆಯಲ್ಲೇ ಇರ್ತಾ ಇದ್ದ, ಸರಿಯಾಗಿ ಸಂಬಳವನ್ನು ಕೂಡ ಮನೆ ಕೊಡ್ತಾ ಇರ್ಲಿಲ್ಲ, ಮತ್ತೆ ಮನೆಯ ನಿರ್ವಹಣೆ ಕೂಡ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಈ ಒಂದು ವಿಚಾರವಾಗಿ ಇವರಿಬ್ಬರ ಮಧ್ಯೆ ಸಾಕಷ್ಟು ಬಾರಿ ಜಗಳ ಕೂಡ ಆಗ್ತಾ ಇತ್ತು. ಏನೋ ಕುಟುಂಬಸ್ಥರಿಗೂ ಕೂಡ ಈ ವಿಚಾರಗಳನ್ನು ಕೂಡ ತಿಳಿಸಿದ್ರು. 2ನೇ ಮದುವೆ ಆಗಿದ್ದಂತಹ ಭಾಸ್ಕರ್ ಏನಿದ್ದಾನೆ ಆದ್ರೂ ಕೂಡ ಆತ ಬುದ್ಧಿ ಕಲ್ತಿರ್ಲಿಲ್ಲ ಅಂತ ಹೇಳಿ ಸಾಕಷ್ಟು ಬಾರಿ ರಾಜಿ ಪಂಚಾಯತಿ ಕೂಡ ಕುಟುಂಬಸ್ಥರು ಕೂಸಿ ಮಾಡಿದ್ರು. ಆದ್ರೂ ಕೂಡ ಈತ ಚೇಂಜ್ ಆಗದಲ್ಲೇ ಮನೆಯಲ್ಲಿದ್ದಂತಹ ಏನು ಮನೆಗೆ ಬರ್ತಾ ಇದ್ದಂತಹ ಮನೆ ಕೆಲಸದಾಕೆ ಜೊತೆ ಈತ ಅಕ್ರಮ ಸಂಬಂಧವನ್ನು ಹೊಂದಿದ್ದ, ಆಕೆಯ ಜೊತೆಗೆ ಇರ್ತಾ ಇದ್ದ, ದುಡಿದ ಹಣವೆಲ್ಲ ಕೂಡ ಆಕೆಗೆ ಕೊಡ್ತಾ ಇದ್ದ ಅನ್ನೋ ಒಂದು ಆರೋಪ ಕೂಡ ಮಾಡಿರುವಂತದ್ದು. ಹೀಗಾಗಿ 28ನೇ ತಾರೀಕು ಕೂಡ ಇದೇ ವಿಚಾರವಾಗಿ ಮನೆಯಲ್ಲಿ ಜಗಳ ಆಗತ್ತೆ. ಜಗಳ ಆದಂತ ಸಂದರ್ಭದಲ್ಲಿ ಇಬ್ರು ಕೂಡ ಕೈ ಮೇಲಾಯಿಸ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಮನೇಲೆ ಇದ್ದಂತ ಒಂದು ಸಣ್ಣದಾದಂತ ರೀಪೀಸ್ ಏನಿದೆ ಅದರಲ್ಲಿ ಆಕೆ ಆತನ ಮೇಲೆ ಹಲ್ಲೆಯನ್ನ ಮಾಡಿರ್ತಾಳೆ. ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಆತ ಅಲ್ಲೇ ಕುತ್ತು ಬಿದ್ದಿರ್ತಾನೆ. ಆದ್ರೆ ಈ ಒಂದು ವಿಚಾರವನ್ನ ಪೊಲೀಸರಿಗೆ ಈಕೆ ಶ್ರುತಿ ಏನಿದ್ದಾಳೆ ತಿರುಚಿ ಹೇಳಿರ್ತಾಳೆ, ಇಲ್ಲ ನನ್ನ ಗಂಡ ಕುಡ್ಕೊ ಬಂದು ಬಿದ್ದಿದ್ದಾನೆ, ಹೀಗಾಗಿ ಆತ ಸರಿಯಾಗಿ ಏನೋ ಮಾಡ್ತಾ ಇಲ್ಲ, ಎದೊಳ್ತಾ ಇಲ್ಲ ಅನ್ನೋ ವಿಚಾರಗಳನ್ನು ಕೂಡ ತಿಳಿಸಿರ್ತಾರೆ. ಆನಂತರ ಪೊಲೀಸರು ಕೂಡ ಬಂದ್ ನೋಡಿದಂತ ಸಂದರ್ಭದಲ್ಲಿ ಆತ ಕೂಡ ಸಾವನ್ನಪ್ಪಿರ್ತಾನೆ. ಹಾಗಾಗಿ ಯಾವ ರೀತಿಯಾಗಿ ಆಯ್ತು ಅಂತ ಕೇಳಿದಂತ ಸಂದರ್ಭದಲ್ಲಿ ಇಲ್ಲ ಈತ ಕುಡ್ದು ಬಿದ್ದಿದ್ದಾನೆ ಅಂತ ಹೇಳಿ ಆ ಮಾತುಗಳನ್ನ ಶ್ರುತಿ ಕೂಡ ಹೇಳಿರುವಂತದ್ದು. ನಂತರ ಈ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದಂತ ಸಂದರ್ಭದಲ್ಲಿ ಗೊತ್ತಾಗತ್ತೆ ಏನೋ ಒಂದು ಬಲವಾದಂತ ಪೆಟ್ಟು ಬಿದ್ದು ಈತ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ. ಸೊ ಹೀಗಾಗಿ ಆದ ನಂತರ PM ರಿಪೋರ್ಟ್ ನ ಆಧರಿಸಿ ಶ್ರುತಿಯನ್ನು ಕೂಡ ಕ್ವಶನ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಇರುವಂತಹ ವಿಚಾರಗಳನ್ನು ಕೂಡ ಈಗಾಗ್ಲೇ ಶ್ರುತಿ ಕೂಡ ಬಾಯಿ ಬಿಟ್ಟಿರುವಂತದ್ದು. ಈಗ ಪೊಲೀಸರು ಕೂಡ ಶ್ರುತಿಯನ್ನ ಅರೆಸ್ಟ್ ಮಾಡಿ ಸದ್ಯ ಜೈಲಿಗೆ ಕಳಿಸಿದ್ದಾರೆ. ಶ್ರುತಿ ಹೇಳಿರುವಂತ ಕೆಲವೊಂದು ಆರೋಪಗಳನ್ನು ಕೂಡ ಈಗಾಗ್ಲೇ ವಿಚಾರಿಸಿ ಏನು ಅವರ ಮಕ್ಕಳ ಏನಿದ್ದಾರೆ ಅವರ ವಿಚಾರಗಳನ್ನು ಕೂಡ ಈಗ ಮತ್ತೆ ಅವರ ಒಂದು ದಾಖಲೆಗಳನ್ನು ಕೂಡ ಈಗಾಗ್ಲೇ ಪೊಲೀಸರು ಕೂಡ ಪಡ್ಕೊಂಡಿರುವಂತದ್ದು. ಸದ್ಯ ಶ್ರುತಿ ಕೂಡ ಈಗಾಗ್ಲೇ ಏನು ಪರಪ್ಪನ ಅಗ್ರಹಾರ ಜೈಲಿಗೆ ಕೂಡ ಹೋಗಿರುವಂತದ್ದು. ಒಟ್ಟಿನಲ್ಲಿ ಹೇಳೋದಾದ್ರೆ ಇಲ್ಲಿ ಅಕ್ರಮ ಸಂಬಂಧಕ್ಕೆ ಒಂದು ನಿಜಕ್ಕೂ ಕೂಡ ಓರ್ವ ಏನು ಹೆಣ ಬಿದ್ದಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಅಜಯ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಳು.